ಒಂದು ಕಡೆಯಲ್ಲಿ ಗಾಂಡೀವವನ್ನು ಹಿಡಿದ ಪಾಂಡವರ ಶ್ರೇಷ್ಠ ಯೋಧ ಅರ್ಜುನ, ಇನ್ನೊಂದು ಕಡೆ ದೇವತೆಗಳನ್ನೇ ಸೋಲಿಸಿ ಇಂದ್ರಜಿತ್ ಎಂಬ ಬಿರುದನ್ನು ಪಡೆದ ರಾವಣನ ಪುತ್ರ ಮೇಘನಾದ. ಇವರಿಬ್ಬರ ನಡುವೆ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಅರ್ಜುನನು ಮಹಾಭಾರತದ ಅತ್ಯಂತ ಶ್ರೇಷ್ಠ ಧನುರ್ಧರರಲ್ಲಿ ಒಬ್ಬನು. ಅರ್ಜುನನ ಗುರು ದ್ರೋಣಾಚಾರ್ಯರು. ಗಾಂಡೀವ ಎಂಬ ದಿವ್ಯ ಬಿಲ್ಲು ಅರ್ಜುನನ ದೊಡ್ಡ ಶಕ್ತಿ. ಸ್ವತಃ ಶ್ರೀಕೃಷ್ಣನೇ ಅರ್ಜುನನ ಸಾರಥಿಯಾಗಿದ್ದನು. ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿದ್ದನು. ಇಂದ್ರ, ಅಗ್ನಿ, ವರುಣ, ಯಮ ಸೇರಿದಂತೆ ಅನೇಕ ದೇವತೆಗಳಿಂದ ದಿವ್ಯಾಸ್ತ್ರಗಳನ್ನು ಅರ್ಜುನನು ಪಡೆದಿದ್ದನು. ಇಂದ್ರಜಿತನ ಮೂಲ ಹೆಸರು ಮೇಘನಾದ. ಇಂದ್ರನನ್ನೇ ಬಂಧಿಸಿ ಜಯಿಸಿದ್ದರಿಂದ ಬ್ರಹ್ಮನು ಇಂದ್ರಜಿತ್ ಎಂಬ ಬಿರುದನ್ನು ನೀಡಿದನು. ಇಂದ್ರಜಿತನು ರಾವಣನ ಅತ್ಯಂತ ಶಕ್ತಿಶಾಲಿ ಪುತ್ರ. ಅವನು ಬ್ರಹ್ಮಾಸ್ತ್ರ, ನಾಗಪಾಶ, ಶಕ್ತಿಯಾಸ್ತ್ರ ಸೇರಿದಂತೆ ಅನೇಕ ದಿವ್ಯಾಸ್ತ್ರಗಳ ಪರಿಣಿತ. ಇಂದ್ರಜಿತನ ದೊಡ್ಡ ಶಕ್ತಿ ಅದೃಶ್ಯವಾಗಿ ಯುದ್ಧ ಮಾಡುವ ಸಾಮರ್ಥ್ಯ. ಇದು ರಾಮಾಯಣದ ಅತ್ಯಂತ ಭಯಾನಕ ಶಕ್ತಿಗಳಲ್ಲೊಂದು. ಅರ್ಜುನನ ಪ್ರಮುಖ ವಿಜಯಗಳು. ಅರ್ಜುನನು ಭೀಷ್ಮರ ವಿರುದ್ಧ ಹೋರಾಡಿದನು. ಕರ್ಣನನ್ನು ಸಂಹರಿಸಿದನು. ನಿವಾತ ಕವಚ ರಾಕ್ಷಸರನ್ನು ಸೋಲಿಸಿದನು. ಖಾಂಡವನ ದಹನದ ಸಮಯದಲ್ಲಿ ದೇವತೆಗಳ ವಿರುದ್ಧ ಹೋರಾಡಿದನು. ವಿರಾಟ ಯುದ್ಧದಲ್ಲಿ ಒಬ್ಬನೇ ಕೌರವ ಸೇನೆಯನ್ನು ತಡೆದನು. ವಿರಾಟ ಯುದ್ಧದಲ್ಲಿ ಅರ್ಜುನನು ಒಬ್ಬನೇ ಕರ್ಣ, ದ್ರೋಣ, ಭೀಷ್ಮ, ದುರ್ಯೋಧನ ಮುಂತಾದ ಅತಿರಥ ಮಹಾರಥರನ್ನು ಒಬ್ಬನೇ ತಡೆದನು. ಇದು ಅರ್ಜುನನ ಯುದ್ಧ ಕೌಶಲ್ಯಕ್ಕೆ ಸಾಕ್ಷಿ. ಇಂದ್ರಜಿತನ ಸಾಧನೆಗಳು. ಇಂದ್ರಜಿತನು ದೇವತೆಗಳನ್ನೇ ಸೋಲಿಸಿದ. ಇಂದ್ರನನ್ನು ಬಂಧಿಸಿದ. ರಾಮ ಮತ್ತು ಲಕ್ಷ್ಮಣರನ್ನು ನಾಗಪಾಶದಲ್ಲಿ ಬಂಧಿಸಿದ. ಲಕ್ಷ್ಮಣನಿಗೆ ಶಕ್ತಿ ಅಸ್ತ್ರದಿಂದ ಭಾರೀ ಗಾಯ ಮಾಡಿದ. ವಾನರ ಸೇನೆಯಲ್ಲಿ ಭೀತಿಯನ್ನು ಉಂಟು ಮಾಡಿದ. ಇವರಿಬ್ಬರ ಆಯುಧಗಳ ಹೋಲಿಕೆ. ಅರ್ಜುನನ ಬಳಿ ಗಾಂಡೀವ, ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ವೈವಾಸ್ತ್ರ, ಇಂದ್ರಾಸ್ತ್ರಗಳಿದ್ದವು. ಇಂದ್ರಜಿತ್ತನ ಬಳಿ ಬ್ರಹ್ಮಾಸ್ತ್ರ, ನಾಗಪಾಶ, ಶಕ್ತಿಯಸ್ತ್ರ, ಮಾಯಾಯುದ್ಧ, ಅದೃಶ್ಯ ಶಕ್ತಿ ಇದು ಇಂದ್ರಜಿತನ ಶಕ್ತಿಗಳಾಗಿದ್ದವು. ಇಬ್ಬರಲ್ಲಿಯೂ ದಿವ್ಯಾಸ್ತ್ರಗಳ ಕೊರತೆ ಇರಲಿಲ್ಲ. ಅಂತಿಮ ವಿಶ್ಲೇಷಣೆ. ಯುದ್ಧ ಕೌಶಲ್ಯದಲ್ಲಿ ಇಬ್ಬರು ಅದ್ಭುತರು. ಮಾಯಾಯುದ್ಧದಲ್ಲಿ ಇಂದ್ರಜಿತ್ ಮೇಲುಗೈ ಸಾಧಿಸಿದರೆ ಧರ್ಮಯುದ್ಧದಲ್ಲಿ ಅರ್ಜುನ ಶ್ರೇಷ್ಠ. ದಿವ್ಯಾಸ್ತ್ರಗಳ ನಿಯಂತ್ರಣದಲ್ಲಿ ಅರ್ಜುನನ ಅನುಭವ ಹೆಚ್ಚು. ಪುರಾಣಗಳ ಆಧಾರದ ಮೇಲೆ ನೋಡಿದರೆ ಆರಂಭದಲ್ಲಿ ಇಂದ್ರಜಿತ್ ತನ್ನ ಮಾಯಾ ಹಾಗೂ ಅದೃಶ್ಯ ಯುದ್ಧದಿಂದ ಅರ್ಜುನನಿಗೆ ಕಠಿಣ ಸವಾಲು ನೀಡಬಹುದು. ಆದರೆ ದಿವ್ಯಾಸ್ತ್ರಗಳ ಸಂಪೂರ್ಣ ಜ್ಞಾನ, ಅಪಾರ ಯುದ್ಧಾನುಭವ, ಗಾಂಡೀವದ ವೇಗ ಮತ್ತು ಶ್ರೀಕೃಷ್ಣನ ತಂತ್ರಗಳ ಕಾರಣ ಅರ್ಜುನನಿಗೆ ಗೆಲುವಿನ ಸಾಧ್ಯತೆ ಹೆಚ್ಚು. ನಿಮ್ಮ ಅಭಿಪ್ರಾಯದಲ್ಲಿ ಅರ್ಜುನ ಮತ್ತು ಇಂದ್ರಜಿತ್ತರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಪುರಾಣಾಧಾರಿತ ರೋಚಕ ಹೋಲಿಕೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ.